ಹಾಯ್ ನಮಸ್ತೆ, ದಿಸ್ ಇಸ್ ಡೇ 3 ಆಫ್ ಲಾಂಗ್ ಸೋಲೋ ರೈಡ್. ಸೊ ಟೈಮಿಂಗ್ ನೋಡ್ಬೋದು 9:45 ಆಗ್ಯದ. 9:45 ಅದ. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಂದಿರ್ತೀವಿ. ಪ್ಲ್ಯಾನಲ್ಲಿ ಏನಂದರೆ ಸ್ವಲ್ಪ ಚೇಂಜ್. ನಾನು ಮತ್ತೆ ವಾಪಸ್ ನಮ್ಮ ಫ್ರೆಂಡ್ಸಿಗೆಲ್ಲ ಮೀಟಾಗಿ ಮತ್ತೆ ವಾಪಸ್ ನಾಸಿಕ್ ಮೇಲೆ ಹೋಗೋದು ಅದಕ್ಕೆ. ಹಂಗಾಗಿ ತ್ರಿಂಬಕೇಶ್ವರ್ ಕ್ಯಾನ್ಸಲ್ ಮಾಡಿ ಇಲ್ಲಿಂದ ಭೀಮಾಶಂಕರ್ ಮುಗಿಸ್ಕೊಂಡು ಪುನಃ ಹೋಗಿ ಅಲ್ಲಿಂದ ಅವ್ರ ಹತ್ರ ಒಂದಿನ ಸ್ಟೇ ಮಾಡಿ, ಸೊ ಅಲ್ಲಿಂದ ಮತ್ತೆ ವಾಪಸ್ ನಾನು ನಾಸಿಕ್ ಕಡೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ರೋರೋ ಸೀ ಪೋರ್ಟ್ ಅದಲ್ಲ, ಅಲ್ಲಿಗೆ ಹೋಗ್ಬೇಕಂತಂದರೆ 11 ಅವರ್ಸ್ ಜರ್ನಿ ಅದ ಪುಣೆಯಿಂದ. ಸೊ ಪುಣೆಯಿಂದ 11 ಅವರ್ ಅವತ್ತು ಆಗಲ್ಲ ಅಂಥೇಳಿ ಈ ಕಡೆ ಬಂದು ಇಲ್ಲಿಂದ ಒಂದು ನೆಕ್ಸ್ಟ್ 5 ಅವರ್ ಸಮಥಿಂಗ್ ಇದಾದ ತ್ರಿಂಬಕೇಶ್ವರಿಂದ ಆ ಕಡೆ ಒಂದು 5 ಅವರ್ ಅದ. ಸೊ ಅದು ನನಗೆ ವರ್ತಿಟ್ ಅಂತ ಫೀಲ್ ಬಂತು. ಮತ್ತು ಯಾಕಂದರೆ ಡಬಲ್ ಆಗಲ್ಲ ಕೆಲಸನ. ಸೊ ಸಿಗಮಂತ ಇನ್ನೂ ನನಗೆ 150 ಕಿಲೋಮೀಟ್ರ್ ಅದು ಇಲ್ಲಿಂದ. ಸೊ ಒಂದು ಒಳ್ಳೆ ನಾಷ್ಟ ಮಾಡೋಕೆ ಒಂದು ಪಾಯಿಂಟ್. ಸೊ ಇಲ್ಲಿ ಬಾಜು ಎಲ್ಲ ಅವೆಲ್ಲ ಒಂದು ಬೇರೆ ಒಂದು ಲೆವೆಲ್. ಸೊ ಹಂಗಾಗಿ ಈ ಕಡೆ ನಿಂದಿರ್ತೀನಿ. ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತು ಇಲ್ಲಿಂದ ವಾಪಸ್ ಭೀಮಾಶಂಕರ್ ಕಡೆ ಹೋಗ್ಬೇಕು. ಸೊ ಅದನ್ನು ನನಗೇನಂದರೆ 1 o'clock ತೋರ್ಸಕತ್ತದ ಟೈಮಿಂಗ್. ಯಾಕಂದರೆ ಒಂದು 60-70 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ಅದಂತ. ಸೊ ನೋಡಮ್ಮ ಏನೇನಾಗುತ್ತಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಇದೆ ನಮ್ಮದು ಉತ್ತಪ್ಪ. ಇಲ್ಲಿ ಫುಲ್ಲು ಸ್ವೀಟ್ ಅಂದರೆ ಸ್ವೀಟ್ ಮಾಡ್ಯಾರ ಇವರು. ನೋಡಮ್ಮ ಇಷ್ಟ ತಂದುಬಿಟ್ಟು ಈಗ ಕೊಳ್ಳತ್ರ ನಾವು ಸ್ಪೂನ್ ಕಪ್ರದುಲ್ಲೆ ಅದು ನೋಡಿದೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಿಗಮಂತ. ಸೊ ಬಾಯ್. ಸೊ ಇಲ್ಲಿಂದ ನಮ್ಗೆ 12 ಟೈಮು. ಒಂದು ಟೀ ಕುಡಿಬೇಕಂತ ನಿಂತಿದ್ದೆ. ಜಸ್ಟ್ ಒಂದು 2 ಟೀ ಕುಡಿದ್ವಿ. ಹೆವಿ ನಿದ್ದೆ ಬರ್ಲತ್ತದ. ಆಮೇಲೆ ಚಾರ್ಜ್ ಒಂದಿರಲಿಲ್ಲ. ಸೊ ನೋಡ್ಬೋದು ಈಗ 59% ಚಾರ್ಜ್ ಆಗ್ಯದ. ಇಲ್ಲಿಂದ ಏನೋ 2 ಅವರ್ಸ್ ಜರ್ನಿ ಅದ. ಸೊ 2 ಅವರ್ ನೋಡಮಂತ. ಅವರಿಬ್ಬರಲ್ಲಿ ಫುಲ್ ಟೆನ್ಷನ್ ಏನು ಉಳ್ಳಾಕತ್ತಾರೆ ಏನೇನಾದ್ರು ಗಾಡಿ ಅಂಥೇಳಿ. ಆಮೇಲೆ ಇಲ್ಲಿಂದ ಇದು ಮುಗಿಸ್ಕೊಂಡು ವಾಪಸ್ ಪುನಃ ಹೋಗ್ಬೇಕಂತ ಅದ. ಬಟ್ ಏನೇನಾಗುತ್ತೆ ನೋಡ್ಬೇಕಲ್ಲಿ ಹೋದ್ಮೇಲೆ. ಯಾಕಂದರೆ ಲೈಕ್ 12 ಅಂದರೆ 2 ತನಕ ಹೋಗ್ತೀವಿ ನಾವು ಅಲ್ಲಿಗೆ. 2 ಅಂದರೆ 3, 4, 5 ತನಕ ದರ್ಶನ ಆಯ್ತಪ್ಪ ಅಂದ್ರೂ ಅಲ್ಲಿ ಒಂದು 2-3 ಅವರ್ ಅಂದರೆ 8 ತನಕ ಹೋಗ್ತೀವಿ. ಸೊ ನಮ್ಮದು ಅದೇ ಪ್ಲ್ಯಾನ್ ಅದ. ಸೊ ನೋಡಮ್ಮ ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಮಾಡ್ತಂತ ಏನೇನಂತ. ಸೊ ಸ್ಟೇ ಟ್ಯೂನ್ಡ್. ನಿನ್ನೆ ನಾವು ದಬಾಯಿಸಿ ಮಳೆ ಅಂದರೆ ಮಳೆ ಇತ್ತು. ಸೊ ಹಿಂಗಾದ ಹೈವೇ ಎಲ್ಲ ನೋಡ್ಬೋದಲ್ಲಿ ಫುಲ್ ಗುಡ್ಡ ಹೆವಿ ಅದ. ಇಲ್ಲಿಗೆ ಒಂದು ಭಾಳ ಆದ್ರೆ ಒಂದು 10-12 ಕಿಲೋಮೀಟ್ರ್ ಆದಮೇಲೆ ಒಂದು ಕರ್ವ್ ಸಿಕ್ತಂತ. ಸೊ ಅಲ್ಲಿಂದ ಭೀಮಾಶಂಕರ್ ಹೋಗ್ತದೆ. ಇದೆಲ್ಲ ಇವ್ರು ಇನ್ಸ್ಪೆಕ್ಷನ್ ಮಾಡ್ಲತ್ತಾರೆ ಗಾಡಿಗೆ. ಇಲ್ಲಿ ಇವ್ರು 3 ಜನ. ಸೊ ಇದಾದಲ್ಲ, ಇಲ್ಲಿ ಜಸ್ಟ್ ಚಾ ಕುಡಿಯೋಕೆ ಬಂದೀನಿ. ಇಲ್ಲಿ ಅವ್ರದ್ದು ಸ್ವಲ್ಪ ಇದ್ರಾಗೆ ಪ್ರಮೋಟ್ ಮಾಡ್ಕ್ಯಾನ ನಮಗೆ. ಇಷ್ಟರನ್ಯಾಗ ಇಲ್ಲಿ ಒಂದು 2 ಚಾ ಕುಡ್ದು ಹೆವಿ ನಿದ್ದೆ ಹೊಂಟದ. ಅದ್ರ ಸಲಕ್ಕೆ ಕುಂತೀನಿ. ಅದಾದಮೇಲೆ ಏನಂದರೆ ಮತ್ತು ಮೊಬೈಲ್ ಒಂದು ಚಾರ್ಜ್ ಇರಲಿಲ್ಲ. ಸೊ ಅದೊಂದು ಕೇಬಲ್ ಒಂದು ಹುಡುಕಾಡಾಗತ್ತೀನಿ, ಕೇಬಲ್ ಸಿಗೋಲ್ತು. ಸೊ ಅದು ಈಗ ಇಲ್ಲಿ ಸಿಗೋಲ್ಲ. ಮೇ ಬಿ ನಾನು ಪೂನಾದಾಗ ಹೋದ್ಮೇಲೆ ಸಿಗುತ್ತೆ ಅಂತ ಅನ್ಕೊತೀನಿ. ಸೊ ಪೂನಾ ಹೋದ್ಮೇಲೆ ಅದೊಂದು ಕೇಬಲು, ಅದಾದಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅವು ನಟ್ಸ್ ಅವೆಲ್ಲ ಇದಾಗ್ಯಾವ. ಬಟ್ ಆಲ್ಮೋಸ್ಟ್ ನಾನು ಫಿಟ್ ಮಾಡೀನಿ. ಫಸ್ಟಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಕೆಲವೊಂದು ಇರ್ತಾವೆ, ಅದೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡು ಒಂದಿನ ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ತ್ರಿಂಬಕೇಶ್ವರ್. ಸೊ ಈಗ ಫಸ್ಟ್ ಹೋಗ್ಬೇಕಾದ್ರೆ ನೋಡಮ್ ಯಾವುದಾದ್ರೂ ಒಳ್ಳೆ ಪ್ಲೇಸ್ಗಳಿತ್ತಂದರೆ ಸಿಗಮಂತಲ್ಲಿ ವಿಡಿಯೋ ಗಿಡ ಹಾಕಿರ್ತೀನಿ ಅದರದ್ದು. ಇಲ್ಲಾಂದರೆ ಭೀಮಾಶಂಕರ್ ಹೋದ್ಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಇನ್ನೂ ಒಂದು 10 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಇದು ನೋಡ್ಬೋದು ಈ ಥರ ಮಳೆ ಹೊಂಟದ. ಬಟ್ ವೆದರ್ ಕಂಡೀಷನ್ ಈ ಥರ ಅದ. ಸೊ ಇಲ್ಲಿ ನಾನು ರೇಂಜ್ ಜಾಕೆಟ್ ಹಾಕ್ಬೇಕಂತ ಜಸ್ಟ್ ಪಾರ್ಕ್ ಮಾಡೀನಿ. ಸೊ ರೇಂಜ್ ಜಾಕೆಟ್ ಹಾಕ್ಕೊಂಡು ಇಲ್ಲಿಂದ ಅದು ಕ್ಯಾಮ್ರಾ ಆಮೇಲೆ ಇದೆಲ್ಲ ತೆಗೆದು ಸೊ ವಾಪಸ್ ನಾನು ರೇಂಜ್ ಜಾಕೆಟ್ ಹಾಕೊಂಡು ಹೋಗ್ಬೇಕೀಗ. ಸೊ ಸಿಗಮಂತ ಆಮೇಲೆ ಆದಷ್ಟು ಜಲ್ದಿ ಹೋಗಿ ದರ್ಶನ ಮಾಡ್ಕೊಂಡು ರೂಮ್ ಮಾಡಮಂತ. ಸೊ ಸ್ಟೇ ಟ್ಯೂನ್, ಬಾಯ್. ಇಲ್ಲ ನೋಡಿ ಲಾಲ್ಪರಿ. ಈಗ ಲಾಲ್ಪರಿ ಅಂತ ತುಂಬಂದಿದ್ದೆ, ಕರೆ ಅಂದ್ರೆ ಲಾಲ್ಪರಿ ಅಂತ ಬರ್ತಾರೆ ಇಂದದ್ರ ಮೇಲೆ. ಸೊ ಬಾಯ್. ಈಗ ನೋಡ್ರಿ ಟೈಮು ಜಸ್ಟ್ 4 ಆಗ್ಯದ. ಇಲ್ಲಿ ಒಂದು ಜಸ್ಟ್ ಇದು ಪೋವಾ ತಿನ್ಲಾಗತ್ತೀನಿ. ಹೆವಿ ಹಸುವಲ ಆಗ್ತದೆ. ಮಳೆ ಅಂತ ನೋಡ್ಬೋದು. ಹೆವಿ ಅಂದರೆ ಹೆವಿ ಮಳೆ ಅದ. ಅದನ್ನು ತೋರಿಸ್ತೀನಿ ಈಗ ಸ್ವಲ್ಪ ತಿಂದ್ಮೇಲೆ. ಸೊ ಇದು ತಿಂದು ದರ್ಶನ ಹೋಗ್ಬೇಕಿಲ್ಲ. ಇದೆ ಮೇನ್ ಗೇಟ್ ಅದಿಲ್ಲಿ. ಸೊ ಸಿಗಮಂತ ಇಲ್ಲಿ ನೋಡ್ಬೋದು. ಈಗ ಇಷ್ಟೆಲ್ಲ ಲೈನ್ ನಿಂತದ್ದು ಚೆನ್ನಾಗಿ. ಇಲ್ಲಿ ಇನ್ನು ಗುಡಿನೇ ಎಲ್ಲಿ ಅದು ನನಗೆ ಕಾಣವಲ್ತು. ಅದ್ರಾಗ ಮಳೆ ಒಂದು ಹೆವಿ ಅದ. ನೋಡ್ಬೋದು ಇಲ್ಲಿ ಮಳೆ. ಆಮೇಲೆ ಈಗ ನೇಚರ್ ಈ ಥರ ಫುಲ್ ಫಾಗ್ ಅಂದ್ರೆ ಫಾಗ್ ಅದ. ಇಂಥರದ ಪಾಪಕ್ಕೆ ಇಲ್ಲಿ ಹೋಗಿ ಆಯಿ ಇದೆಲ್ಲ ಹಿಂಗದ. ಇದು ಎಂಟ್ರಿ ನಮ್ದು ಇಲ್ಲಿಂದ.
ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಸಿಗಮಂತ ಅಲ್ಲಿ ದರ್ಶನ ಆಗ್ಬೇಕಾದ್ರೆ ಇನ್ ಕೇಸ್ ಇದಿಲ್ಲ ಅಂತ ಮೊಬೈಲ್ ಅದೆಲ್ಲ ಏನು ರೆಸ್ಟ್ರಿಕ್ಷನ್ ಇಲ್ಲ ಅಂತ ನೋಡ್ಬೇಕು. ಸೊ ಕಂಟಿನ್ಯೂ 3 hour ಲೈನ್ ನಿಂತ ಮೇಲೆ ಇಲ್ಲಿ ಈಗ ಜಸ್ಟ್ ಇದು ಎಂಟ್ರೆನ್ಸ್, ಬಟ್ ಇನ್ನೂ ಹೋಗಿಲ್ಲ. ಎಂಟ್ರೆನ್ಸ್ ಹೋಗ್ಬೇಕಂದ್ರೆ ಈ 3 ಲೈನ್ ದಾಟಬೇಕು ನಾವು ಫಸ್ಟ್. ಸೊ ಇದಾದಮೇಲೆ ನೋಡೋಣ ಏನೇನಾಗುತ್ತೆ ಏನಿಲ್ಲ ಅಂತ. ಸೊ ಸಿಗಮಂತ. ಸೊ ಎಕ್ಸಾಕ್ಟ್ ಆಫ್ಟರ್ 4 hours ಇದು ನಮ್ದು ಎಂಟ್ರಿ, ಬಟ್ ಸ್ಟಿಲ್ ಇಲ್ಲಿಂದ ಇಷ್ಟು ಹೋಗ್ಬೇಕು. ಸೊ ಇದು ಆ್ಯಕ್ಚುಲಿ ಲೈನ್ ಇದು 4 hour ಆದಮೇಲೆ ಇನ್ನೊಂದು ಲೈನ್, ಇಲ್ಲಿಂದ ಆಲ್ಮೋಸ್ಟ್ ಇನ್ನೊಂದು 1/2 hour ಆಗುತ್ತೆ ಅಂತ ಅನ್ಕೋತೀನಿ. ಇವ್ರ ಮಕ್ಕಳು ಏನೋ ಸ್ಪೆಷಲ್ ಅಂತ ಇವರು. ಈಗಿದು ಟೈಮ್ ನೋಡ್ಬೋದು 9 ಆಗ್ಯದ. ನನ್ನ ಗಾಡಿ ಅಲ್ಲಿ ಹಚ್ಚೀನಿ, ಲಗೇಜ್ ಎಲ್ಲ ಅದಕ್ಕೆ ಅವಿನ ಇಲ್ಲಿಂದ ಸ್ವಲ್ಪ ಏನಾದರೂ ತಿನ್ಬೇಕಂತ ಅದ, ಹಸುವಾಲಾಗತ್ತದ. ಸೊ ನೋಡಪ್ಪ ಏನಾದರೂ ಸಿಕ್ಕರೆ ತಿಂದು ಹೋಗಿ ಮಲ್ಕೋಬೇಕು. ನಾಳೆ ಯಾವಾಗ ಹೋಗ್ತೀನಿ ಏನಿಲ್ಲ ಅಂತೇಳಿ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಭೀಮಾಶಂಕರ್ ಜ್ಯೋತಿರ್ಲಿಂಗನ ಆಯಿತು. ಸೊ ಇದಾದಮೇಲೆ ತ್ರಿಂಬಕೇಶ್ವರ ಹೋಗೋದದ. ಸೊ ಇದಕ್ಕಿಂತ ಮುಂಚೆ ನಾವು ಹೋಗ್ತೀವಿ ಪುಣೆ ಕಡೆ. ಸೊ ಸಿಗಮಂತ ಪುಣೆ ಕಡೆ ಹೋಗಿ. ಸ್ಟೇ ಟ್ಯೂನ್. ಬಾಯ್, ಸಿ ಯು ಸೂನ್.